ಸದ್ಯ ನಡೀತಾ ಇರುವಂಥ ಈ ಬೆಳವಣಿಗೆ ಬೆಳವಣಿಗೆಯನ್ನು ನೋಡಿದರೆ ಒಂದು ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿಯಲ್ಲಿ ಒಂದು ಎಡಪಂಥೀಯ ವಿಚಾರ ಸರಣಿಯವರನ್ನು ಮತ್ತು ಕೆಲವೊಂದು ಮತಾಂಧ ಸಂಘಟನೆಗಳನ್ನು ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕಾಗಿ ಈ ರೀತಿಯ ಹೇಳಿಕೆ ಕೊಡ್ತಾ ಇದ್ದಾರಾ ಅಥವಾ ಭವಿಷ್ಯದ ಮುಖ್ಯಮಂತ್ರಿ ನಾನಾಗಬೇಕು ಹೇಳುವ ಇದರಿಂದ ಹೇಳ್ತಾ ಇದ್ದಾರಾ ಅಂತೇಳಿ ನಮಗೆ ಇವತ್ತು ಅನುಕಂಪ ಮೂಡ್ತಾ ಇದೆ. ಯಾಕೆಂದರೆ ಇವರು ತಂದೆಯವರೇ 2002ರಲ್ಲಿ ನಾಗವರದಲ್ಲಿ ಸಂಘದ ಕಾರ್ಯಕ್ರಮ ಆದಾಗ ಸ್ವತಃ ಸಂಘದ ಕಾರ್ಯಕ್ರಮದಲ್ಲಿ ಇವರು ಹೋಮ್ ಮಿನಿಸ್ಟರ್ ಆಗಿ ಭೇಟಿ ಕೊಟ್ಟು ಸಂಘದ ಕಾರ್ಯವನ್ನು ಅವರು ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, 2024ರಲ್ಲಿ ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಪಕ್ಷ ಏನು ನಿಷೇಧವನ್ನು ಈಗ ಸರ್ಕಾರಿ ಅಧಿಕಾರಿಗಳು ನೌಕರರು ಇದರಲ್ಲಿ ಭಾಗಿಯಾಗಬಾರ್ದು ಏನು ಇದಿತ್ತು ಅದನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸಾಮಾಜಿಕ ಸಂಘಟನೆ ಇದೆ ಅಂತೇಳಿ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ನಾವು ನೋಡಿದರೆ ಈಗ ಮಡಿಕೇರಿ ಭೂಕಂಪ ಇರ್ಬೋದು ಅಥವಾ ಲ್ಯಾಂಡ್ ಸ್ಲೈಡ್ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ನೆರೆಹಾವಳಿ, ಈಗ ಅವರ ಕ್ಷೇತ್ರದಲ್ಲೇ ನೆರೆಹಾವಳಿ ಆದಾಗ ಅಲ್ಲಿನ ಜನರಿಗೆ ಸಹಾಯ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಾವು ನೋಡಿದರೆ ಇಡೀ ದೇಶದಲ್ಲಿ ಭೂಕಂಪ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ರಾಷ್ಟ್ರ ನಿರ್ಮಾಣ ಕಾರ್ಯವನ್ನು ಮಾಡುವಂತಹ ಸಂಘಟನೆಯನ್ನು ಗುರಿ ಮಾಡಿ ಹೇಳಿಕೆಯನ್ನು ಕೊಟ್ಟರೆ ಇವರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಇವರನ್ನು ಮೆಚ್ಚುತ್ತಾರೆ, ಇವರನ್ನು ಇನ್ನೂ ಪ್ರಮೋಷನ್ ಮಾಡ್ತಾರೆ. ಹೇಳಿಕೆಯಿಂದಾಗಿ ಈ ರೀತಿ ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯ ಮಾಡುವಂಥ ಸಂಘಟನೆಗಳ ವಿರುದ್ಧ ಹೇಳಿಕೆ ಕೊಡುವಂಥದ್ದು ಅತ್ಯಂತ ಕೀಳು ಮಟ್ಟದ ರಾಜಕಾರಣ ಇದೆ. ಇಡೀ ದೇಶದಲ್ಲಿ ಇವತ್ತು ಏಕಲ ವಿದ್ಯಾಲಯದಲ್ಲಿ ಸುಮಾರು 1 ಲಕ್ಷ ಶಾಲೆಗಳನ್ನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸುತ್ತೆ. ಅದೇ ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಸುಮಾರು 3 ಲಕ್ಷ ಶಾಲೆಗಳನ್ನು ವಿದ್ಯಾಭಾರತಿ ಅಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸುತ್ತೆ. 34 ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವನವಾಸಿ ಕಲ್ಯಾಣದ ಅಡಿಯಲ್ಲಿ ಎಷ್ಟೊಂದು ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಡ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಪ್ಯಾರಲಲ್ ಆಗಿ ಒಂದು ರಾಜ್ಯ ಸರ್ಕಾರ ಮಾಡದಂಥ ಒಂದು ಮಹಾನ್ ಕಾರ್ಯವನ್ನು ಇವತ್ತು ಸರ್ಕಾರದ ಸಹಾಯ ಇಲ್ಲದೆ ತನ್ನ ಸ್ವಯಂ ಸೇವಕರಿಂದಾಗಿ ಇವತ್ತು ಮಾಡ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 3 ಬಾರಿ ಹಿಂದೆ ನಿಷೇಧವನ್ನು ಮಾಡಿದರು. ಸರ್ವೋಚ್ಚ ನ್ಯಾಯಾಲಯ ಚೀಮಾರಿ ಹಾಕಿ ಆ ನಿಷೇಧವನ್ನು ರದ್ದು ಮಾಡಿದೆ. ಇವರ ನೆಹರೂರೇ ಸ್ವತಃ 1963ಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರ ಸೇವಿಕ ಒಂದು ಘಟನೆ ಆ ಒಂದು ಸೇವೆಯನ್ನು ಪರಿಗಣಿಸಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಗಣವೇಶಧಾರಿಯಾಗಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ರು. ಒಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಾದರೂ ವಿಭಜನೆ ಇವರು ಹೇಳುವಂಥ ದ್ವೇಷ ಬಿತ್ತುವಂಥ ವಿಭಜನೆ ಕೃತ್ಯವನ್ನು ಮಾಡ್ತಾ ಇದ್ರೆ ಅದನ್ನು ಶಾಖೆಯಲ್ಲಿ ಹೇಳ್ತಾ ಇದ್ರೆ ನೆಹರು ಅವರು ಯಾಕೆ ಅವಕಾಶವನ್ನು ಕೊಡ್ತಾ ಇದ್ರು?